ಹಲೋ. तो चलिए शुरू करते हैं. ಇವತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಸೊ ಕೆಲವೊಂದಷ್ಟು ಶಾಪಿಂಗ್ಸ್ ಇದೆ, ಹೊರಗಡೆ ಹೋಗೋದಿದೆ. ಈ ಎಲ್ಲ ಅವನು ಬಂದಾದಮೇಲೆ ಅವನನ್ನು ಕರ್ಕೊಂಡು ನಾನು ಹೊರಟಿರೋದು ಬಳ್ಳಾಲ್ ಸರ್ಕಲಲ್ಲಿರುವಂತಹ ಝೂಡಿಯೋಗೆ. ಏನಕ್ಕಪ್ಪ ಝೂಡಿಯೋಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬಿಕಾಸ್ ಇದು ಬಂದು ಜುಲೈ 3rd ನಾವು ವ್ಲಾಗ್ ಆಗಿರುತ್ತೆ. ಜುಲೈ 4th ನಮ್ಮ ಕಾಲೇಜಲ್ಲಿ ಒಂದು ಫಂಕ್ಷನ್ ಇದೆ. ದಟ್ ಈಸ್ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ಗೆ ಹಾನರ್ ಮಾಡ್ತಿದ್ದಾರೆ. ಯಾರ್ಯಾರೆಲ್ಲ ಸೆಕೆಂಡ್ PU ಅಲ್ಲಿ ಡಿಸ್ಟಿಂಕ್ಷನ್ ತೊಗೊಂಡಿದ್ರು ಅವ್ರದ್ದೆಲ್ಲ ಹಾನರ್ ಮಾಡೋಕ್ಕೆ. ಸೊ ಅದರಿಂದ ಚೆನ್ನಾಗಿ ಕಾಣಿಸ್ಬೇಕಂತ ನಾವು ಶಾಪಿಂಗ್ಗೆ ಝೂಡಿಯೋಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ, ಯಾವುದ್ಯಾವುದೆಲ್ಲ ಥರದ ಬಟ್ಟೆ ತೊಗೊಂಡೆ ಅಂತ ನೋಡೋಣ. ಸೊ ಬನ್ನಿ. ಝೂಡಿಯೋಗೆ ಎಂಟರ್ ಆದಮೇಲೆ ಮೆನ್ ಸೆಕ್ಷನ್ ಕಡೆ ಹೋದ್ವಿ. ಸ್ವಲ್ಪ ಡಿಸಪಾಯಿಂಟಿಂಗ್ ಏನಪ್ಪ ಅಂದರೆ ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ಗಳಿರಲಿಲ್ಲ. ಸೊ ಹಂಗೋ ಹಿಂಗೋ ಮಾಡಿ ಎಲ್ಲ ಕಡೆ ನೋಡಿಕೊಂಡು ಅದು ಚೆನ್ನಾಗಿ ಕಾಣಿಸುತ್ತಾ, ಇದು ಚೆನ್ನಾಗಿ ಕಾಣಿಸುತ್ತಾ ಅಂತ ಫುಲ್ಲು ಎಲ್ಲ ಕಡೆ ಹೋದ್ವಿ, ತಿರುಗಾಡಿದ್ವಿ, ಅಲ್ಲಲ್ಲೇ ನೋಡ್ತಾ ಇದ್ವಿ. ಅದರಲ್ಲೂ ನಮ್ಮ ಕೆಲವೊಂದು ಕಾಂಪ್ಲಿಕೇಟೆಡ್ ಇರುತ್ತಲ್ಲ, ಅದರಲ್ಲೂ ಫಂಕ್ಷನ್ ಬೇರೆ, ಅಲ್ಲಿಗೆ ಸೂಟ್ ಆಗೋ ಥರ ಬಟ್ಟೆ ಹುಡುಕಬೇಕು. ಫುಲ್ಲು ನೋಡ್ತಾ ಇದ್ವಿ. ಎಲ್ಲ ಕ್ಲಾಸಿ ವೇರ್ಸ್ಗಳೇ ಇತ್ತು, ವೆಸ್ಟ್ರನ್ ಟೈಪೇ ಇತ್ತು. ಸೊ ಇವಾಗ ಯೂಸ್ ಮಾಡ್ತಿರೋದು ಒಂಥರ ಅಟ್ರಾಕ್ಟಿವ್ ಆಗಿ ಅನಿಸ್ತು ನನಗೆ. ನೋಡೋಣ ಅಂತ ಎಲ್ಲನೂ ಹಂಗೆ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ, ಯಾವ್ದು ಚೆನ್ನಾಗಿ ಕಾಣ್ಬೋದು ಅಂತ. ಆಮೇಲೆ ಕೆಲವೊಂದು ಸೆಲೆಕ್ಟೆಡ್ ಡ್ರೆಸ್ಗಳನ್ನು ತೊಗೊಂಡು ಅದನ್ನು ಹಾಕೋಬೇಕು ಅಂತ ಟ್ರಯಲ್ ರೂಮ್ಗೆ ಹೋದ್ವಿ. ಕೆಲವೊಂದಷ್ಟು ಡ್ರೆಸ್ಗಳನ್ನು ಹಾಕ್ಕೊಂಡು ಈಗ ಟ್ರಯಲ್ ನೋಡ್ಕೊಂಬರ್ತೀನಿ. ಯಾವುದೇ ಚೆನ್ನಾಗಿ ಕಾಣಿಸುತ್ತೆ, ಹೆಂಗೆ ಕಾಣಿಸ್ತಿತ್ತು ನನಗೆ ಅಂತ ಕಮೆಂಟ್ ಮಾಡಿ. ಇದು ಫಸ್ಟ್ ಒನ್ನು, ಈ ಥರ ಟ್ರೈ ಮಾಡೋಣ ಅಂತ ತೊಗೊಂಡೆ. ಇದು ಹೆಂಗೆ ಕಾಣಿಸ್ತದೆ, ಇದಕ್ಕೆ 10ಗೆ ಎಷ್ಟು ಕೊಡ್ತೀರಾ ಇದಕ್ಕೆ ಅಂತ ಕಮೆಂಟ್ ಮಾಡಿ. ಈಗ ನೆಕ್ಸ್ಟು ಇನ್ನೊಂದು ಹಾಕೊಂಡು ಬರ್ತೀನಿ, ಅದು ಹೆಂಗೆ ಕಾಣಿಸುತ್ತೆ ಅಂತ ಅದಕ್ಕೆ ಹೇಳಿ. ಸೊ ಇದು ಆ್ಯಕ್ಚುಲಿ ನನಗೂ ಇಷ್ಟ ಆಯ್ತಿದ್ದು, ಚೆನ್ನಾಗಿ ಕಾಣಿಸ್ತಿತ್ತು ಔಟ್ಫಿಟ್ಟು. ಇದು ಹೆಂಗೆ ಕಾಣಿಸ್ತಿದೆ ನನಗೆ ಅಂತ 10ಗೆ ಎಷ್ಟು ಕೊಡ್ತೀರಾ ಅಂತ ಇದಕ್ಕೂ ಹೇಳಿ. ಇದು ಸೆಕೆಂಡ್ ಔಟ್ಫಿಟ್ಟು. ಸೊ ನೆಕ್ಸ್ಟ್ ಈಗ ತರ್ಡು. ಇದು ಸ್ವಲ್ಪ ಓಕೆ ಅನಿಸ್ತು ನನಗೆ, ಓಕೆ ಇಷ್ಟ ಆಗಿತ್ತು. ಈ ಥರ ಸ್ಟೈಲ್ ಹೆಂಗೆ ಕಾಣಿಸುತ್ತೆ ನನಗೆ ಅಂದರೆ 10 ಔಟ್ ಆಫ್ ಎಷ್ಟು ಕೊಡ್ಬೋದು ಇದಕ್ಕೆ ಅಂತ ಇದಕ್ಕೂ ಹೇಳಿ ಎಷ್ಟು ಕೊಡ್ತೀರಾ ಅಂತ. ಆ್ಯಂಡ್ ನೆಕ್ಸ್ಟು ಇದನ್ನು ಹಾಗೆ ಬಟನ್ ಸಮೇತ ಹಾಕ್ಲಾ ಅಥವಾ ಅದೇ ಥರ ಬಟನ್ ಬಿಚ್ಚಿಬಿಟ್ಟು ನಾರ್ಮಲಾಗಿ ಆ ಥರ ಹಾಕ್ಲಾ ಅಂತ ನೋಡ್ತಿದ್ದೆ. ಸೊ 2 ಲುಕ್ಕು ಹೇಳಿ. ಔಟ್ಫಿಟ್ 3 ಅದಾಗಿರುತ್ತೆ. ನೆಕ್ಸ್ಟ್ ಔಟ್ಫಿಟ್ಟು ಇದಕ್ಕೂ ಇದು ಹೆಂಗೆ ಕಾಣಿಸುತ್ತೆ ಅಂತಲೂ ಹೇಳಿ. ಆ ವೈಟ್ ಶರ್ಟ್ ಮೇಲೆ ಟಿ ಶರ್ಟ್ ಮೇಲೆ ಡಾರ್ಕ್ ಶರ್ಟ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಇದು ಹಂಗೆ ಹಾಕ್ಕೊಂಡ್ರೆ ಸ್ವೆಟರ್ ಥರ ಫೀಲ್ ಕೊಡುತ್ತಲ್ಲ. ನಮ್ಮ ಕಾಲೇಜ್ ಯೂನಿಫಾರ್ಮ್ ಥರ ಇದೆ. ಸೊ ಇದಾದಮೇಲೆ ಈಗ ನೆಕ್ಸ್ಟು ಇದೊಂದು ಸ್ವಲ್ಪ ಅಷ್ಟಕ್ಕಷ್ಟೇ ಇತ್ತು, ಅಷ್ಟೇನು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಆಮೇಲೆ ಹಂಗೋ ಹಿಂಗೋ ಮಾಡಿ ಅದೆರಡು ಬಟ್ಟೆ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆಮೇಲೆ ಮನೇಲಿ ಕೊಟ್ಟಿರೋ ಬಜೆಟಲ್ಲಿ ಇನ್ನೂ ಸ್ವಲ್ಪ 200 ರೂಪಾಯಿ ಮಿಕ್ಕಿತ್ತು. ಅದರಲ್ಲೂ ಇನ್ನೂ ಏನಾದ್ರು ತೊಗೊಂಬಿಡೋಣ ಅಂತ ಈ ಸ್ಲೀವ್ಲೆಸ್ ಸ್ವೆಟ್ ಶರ್ಟ್ಸ್ಗಳನ್ನ ತೊಗೊಂಡು ಹೋಗ್ತಾಯಿದ್ದೀನಿ ಟ್ರಯಲ್ ಮಾಡೋಕ್ಕೆ ಅಂತ. ಹೆಂಗೆ ಕಾಣಿಸುತ್ತೋ ಏನೋ, ನನಗಂತೂ ಇಷ್ಟ ಸ್ಲೀವ್ಲೆಸ್ ಹಾಕೋಕ್ಕೆ. ಸೊ ಅದನ್ನು ತೊಗೊಂಡೋಗಿ ಟ್ರಯಲ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಅದು ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ. ಅದರಲ್ಲಿ ಇದು ಫಸ್ಟ್ ಒನ್ನು. ಬ್ಲ್ಯಾಕ್ ಈಸ್ ಆಲ್ವೇಸ್ ಸೂಟ್ಸ್ ಮೀ ವೆರಿ ವೆಲ್. ಸೊ ನನಗೆ ಇದು ಇಷ್ಟನೇ ಆಯಿತು. ಇದು ಹೆಂಗೆ ಕಾಣಿಸ್ತಿದೆ ನನಗೆ, ಎಷ್ಟು ಕೊಡ್ತೀರಾ ಇದಕ್ಕೂ 10 ಆನ್ ಎಷ್ಟು ಕೊಡ್ತೀರಾ ಅಂತ ಕಮೆಂಟ್ ಮಾಡಿ. ಸೊ ಇದಾದಮೇಲೆ ನೆಕ್ಸ್ಟು ಪಿಂಕಿಶ್. ಆದರೆ ಇಲ್ಲಿ ಫೋಟೋದಲ್ಲಿ ಅಂದರೆ ವಿಡಿಯೋದಲ್ಲಿ ವೈಟ್ ಕಲರ್ ಥರ ಕಾಣಿಸ್ತಿದೆ. ಇದು ಆ್ಯಕ್ಚುಲಿ ಇದ್ದಿದ್ದು ಕಲರ್ ಬಂದು ಪಿಂಕು. ಇದು ಸ್ವಲ್ಪ ಟೈಟ್ ಅಂದರೆ ಫಿಟ್ಟಾಗಿತ್ತು, ಚೆನ್ನಾಗೇ ಇತ್ತು ಇದು ಕೂಡ. ಬಟ್ ಓಕೆ ಆಗಿತ್ತು. ನೆಕ್ಸ್ಟು ಇದು ಪಿಸ್ತಾ ಕಲರು. ಇದು ಆ್ಯಕ್ಚುಲಿ ಚೆನ್ನಾಗೇ ಇತ್ತು. ಇದಕ್ಕೂ ಎಷ್ಟು ಕೊಡ್ತೀರಾ, ಇದು ಸೂಟ್ ಆಗುತ್ತಾ ಇಲ್ವಾ ನನಗೆ ಅಂತ ಹೇಳಿ. ಸೊ ಪಿಸ್ತಾ ಕಲರ್ ನನ್ನ ಹತ್ರ ಯಾವುದು ಬಟ್ಟೆ ಇರಲಿಲ್ಲ. ತೊಗೊಂಡಿರೋ 3ರಲ್ಲಿ ಎಲ್ಲನೂ ಟ್ರಯಲ್ ಮಾಡಾಯಿತು. ಸೊ ನನಗಂತೂ ಬ್ಲ್ಯಾಕ್ ಅಂತೂ ಇಷ್ಟ ಆಯಿತು. ಸೊ ಬ್ಲ್ಯಾಕ್ನೇ ಪರ್ಚೇಸ್ ಮಾಡ್ಕೊಂಡ್ವಿ. ಇನ್ನು ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಾವು
ನೀನು ತೋರಿಸಿ ಇನ್ಯಾರ ಜೊತೆ ಬಂದಿದ್ದೀನಿ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಪರವಾಗಿಲ್ಲ, ನಾನು ಹೇಳಬೇಕು. We are going to now to the building. ಯಾವ್ದು ಇಷ್ಟ ಆಯ್ತು ಆ್ಯಕ್ಚುಲಿ? ಇದು ಟಿ ಶರ್ಟ್ ಹಾಂ, ನಾಳೆಗೆ ಸದ್ವಿದವ್ರಿಗೂ ನಾಳೆನೇ ಅಂತ ಹೇಳ್ತಾರೆ. ಸೊ ಎಲ್ಲ ಬಟ್ಟೆ ಎಲ್ಲ ತೊಗೊಂಡು ಬಂದಾದಮೇಲೆ ಬಿಲ್ಲಿಂಗ್ ಕೌಂಟ್ರಿಗೆ ಬಂದ್ವಿ. ಸೊ ಬಿಲ್ಲಿಂಗ್ ಎಲ್ಲ ಮಾಡಿಸ್ತಾ ಇದ್ದೀವಿ. ಒಬ್ಬರೇ ಇದ್ದರು ಪಾಪ ಅಕ್ಕ, ಸುಮಾರು ಜನ ವೆಯ್ಟಿಂಗ್ ಮಾಡ್ತಿದ್ರು. ಬೆಳಗ್ಗೆ ಹೋಗಿದ್ವಿ, ಫ್ರೈಡೇ ಬೇರೆ. ಸೊ ಯಾರೋ ಅಷ್ಟು ಇರಲಿಲ್ಲ ಬಿಲ್ಲಿಂಗಲ್ಲಿ, ಒಬ್ಬರೇ ಇದ್ದರು. ಬಿಲ್ಲೆಲ್ಲ ಮಾಡಿ, ಬಿಲ್ ಹಾಕ್ಸಿ ಅರ್ಧ ಕ್ಯಾಶು ಅರ್ಧ ಪೇ ಮಾಡಿ ಈಗ ನಾವು ಈಚೆಗೆ ಬಂದ್ವಿ. ಈಚೆಗೆ ಬಂದು ಗಾಡಿ ಎತ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು, ಹೆಲ್ಮೆಟ್ ಮಸ್ಟ್ ಆ್ಯಂಡ್ ಶುಡ್. ನೀವು ಗಾಡಿ ಡ್ರೈವ್ ಮಾಡಬೇಕಂದ್ರೆ ವಿತೌಟ್ ಹೆಲ್ಮೆಟ್ ಡ್ರೈವ್ ಮಾಡಬೇಡಿ, ಬಿಕಾಸ್ ಇಟ್ಸ್ ಯೋರ್ ಸೇಫ್ಟಿ ಪರ್ಪಸ್ ಎಲ್ಲನೂ ಹೇಳೋದು. ಸೊ ಹೆಲ್ಮೆಟ್ ಇಲ್ಲದೆ ಡ್ರೈವ್ ಮಾಡೋಕ್ಕೆ ಹೋಗಬೇಡಿ. ಸೊ ಹೆಲ್ಮೆಟ್ ಹಾಕ್ಕೊಂಡೇ ಡ್ರೈವ್ ಮಾಡಿ ಅಂತ ಹೇಳ್ತೀನಿ. ಸೊ ಇದೆಲ್ಲ ಆದಮೇಲೆ ನಾವು ಇನ್ನೂ ಸ್ವಲ್ಪ ಟೈಮ್ ಇತ್ತು, ಬಿಕಾಸ್ ಇವತ್ತು ಬೇರೆ ಬೇರೆ ಪ್ಲ್ಯಾನ್ಸ್ಗಳೇ ಇದೆ. ಅದೇನು ಅಂತ ನಿಮ್ಗೆ ಹೋಗ್ತಾ ಗೊತ್ತಾಗತ್ತೆ. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗತ್ತೆ, ಹೋಗ್ಬೇಕಾದ್ರೆ ಹೇಳ್ತೀನಿ. ಈ ಮೈಸೂರಲ್ಲಿ ಇತ್ತೀಚೆಗಂತೂ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಹೆವಿ ಆಗಿಬಿಟ್ಟಿದೆ. ಒಂದೊಂದರಲ್ಲೂ 100 ಸೆಕೆಂಡ್ಸ್ಗಳು ನಿಂತ್ಕೋಬೇಕು ಗೊತ್ತಾ. ಮೊದಲಾಗಿದ್ರೆ ನಾವೊಂದು 5-10 ನಿಮಿಷಕ್ಕೆ ನಮ್ಮ ಲೊಕೇಶನ್ ರೀಚ್ ಆಗಿಬಿಡ್ತಿದ್ವಿ. ಇವಾಗ ಹಂಗಲ್ಲ, ಪ್ರತಿ ಒಂದು ಇದರಲ್ಲೂ ಹೊಸ ಸಿಗ್ನಲ್ಸ್ಗಳು ಹಾಕ್ಬಿಟ್ಟಿದ್ದಾರೆ. ಅದಂತೂ ಮೊದಲು ಎಲ್ಲೋ ತೋರಿಸ್ತಿದ್ದ ಸಿಗ್ನಲ್ಸ್ ಎಲ್ಲ ಇವಾಗ ಅಲ್ಲಿ ನಂಬರ್ಗಳು ಓಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ. ರೆಡ್ ಸಿಗ್ನಲ್ಲು ಎಲ್ಲ ಬಂದ್ಬಿಟ್ಟಿದೆ. ಸೊ ಹೆವಿ, ಒಂದು 20-30 ನಿಮಿಷ ಆದರೂ ಬೇಕಪ್ಪ 5-10 ನಿಮಿಷ ಹೋಗ್ತಾ ಇದ್ದಿದ್ದು ಪ್ಲೇಸ್ಗೆಲ್ಲ ಇವಾಗಂತೂ ಹೇಳ್ಬೇಕಂದ್ರೆ ಹೆವಿ ಟ್ರಾಫಿಕ್ಕು. ಅಷ್ಟೇ ಜನನೂ ಕೂಡ ಅಷ್ಟೇ ಜಾಸ್ತಿ ಆಗಿದ್ದಾರೆ. ಆ್ಯಂಡ್ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆ್ಯಂಡ್ ಇದು ನಮ್ಮ ಫೇವ್ರೆಟ್ ಸ್ಪಾಟ್, ಮರಿಮಲ್ಲಪ್ಪ ಕಾಲೇಜ್ ಮತ್ತು ಹೈಸ್ಕೂಲ್ ಮಕ್ಕಳಿಗೆಲ್ಲ ಇದಂತೂ ಎವ್ರಿ ಡೇ ಸ್ಪಾಟ್ ಆಗಿಬಿಡುತ್ತೆ. ಯಾವಾಗ ಸ್ಕೂಲು ಕಾಲೇಜಸ್ಗಳು ಬೇಗ ಬಿಡ್ತಾರೋ ಅಥವಾ ರಜಾ ಇರುತ್ತೋ, ಫ್ರೆಂಡ್ಸ್ ಜೊತೆ ಹತ್ರದಲ್ಲಿ ಮೀಟ್ ಆಗಬೇಕು ಅನ್ನೋ ಒಂದು ಸ್ಪಾಟ್ ಏನಪ್ಪ ಅಂತ ಹೇಳಿದ್ರೆ ಅದೇ ಮಡ್ ಕೆಫೆ. ಅದು ಮರಿಮಲ್ಲಪ್ಪ ಹಾಗೂ ಸದ್ವಿದ್ಯಾದಿಂದ CBS ಹೋಗೋ ರೋಡು ಅಲ್ಲೇ ಲೊಕೇಟ್ ಆಗಿದೆ. ಸೊ ಆ ಒಂದು ಪ್ಲೇಸ್ ಅಂತೂ ತುಂಬ ಫ್ರೆಂಡ್ಲಿ, ಆ್ಯಕ್ಚುಲಿ ಸ್ಟೂಡೆಂಟ್ ಫ್ರೆಂಡ್ಲಿ ಕಾಸ್ಟೇ ಇದೆ. ನಮ್ಮ ಫೇವ್ರೆಟ್ ಅಂತೂ ಅಲ್ಲಿ, ಯಾವಾಗಲೂ ನಾವು ಅಲ್ಲೇ ಹೋಗ್ತೀವಿ. ನಮ್ಮ ಕಾಲೇಜ್ ಹತ್ರ ಬಂದ್ವಿ ನೋಡಿ, ಇದರಲ್ಲಿ ಬ್ಯಾನರಲ್ಲಿ ಇರುವಂಥ ಎಲ್ಲ ಸ್ಟೂಡೆಂಟ್ಸ್ಗೂ ನಾವು ನಾಳೆ ಏನು ಹಾನರ್ ಮಾಡ್ತಾರೆ ಅಂತ ಹೇಳಿದೆ, ಹಾನರ್ನ ಮಾಡ್ತಾರೆ. ಆಲ್ರೆಡಿ ನೋಡಿ ಕಿತ್ತಾಕ್ಬಿಟ್ಟವ್ರೆ. ಅದು ಯಾರೋ ಪ್ರಿನ್ಸಿಪಲ್ ಫೋಟೋಗಳೆಲ್ಲ ಕಿತ್ತಾಕೋರೆ, ಸಕ್ಕದಾಗಿ ಮಾಡೋರೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದೇ ಹೇಳದ್ನಲ್ಲ, ಮಡ್ ಕೆಫೆ ಅನ್ನೋದು ನಮ್ಮ ತುಂಬ ಫೇವ್ರೆಟ್ ಸ್ಪಾಟ್ ಆಗಿದೆ. ಸೊ ಇದೇ ರೋಡು ಸದ್ವಿದ್ಯಾ ಮತ್ತು ಮರಿಮಲ್ಲ CBS ಏನು ಹೋಗ್ತೀವಿ ಅದೇ ರೋಡಲ್ಲಿ ಹೋದರೆ ನಮಗಲ್ಲೇ ಸಿಗುತ್ತೆ ಮಡ್ ಕೆಫೆ. ಇದಂತೂ ನಮ್ಮ ಎವರ್ ಗ್ರೀನ್ ಮತ್ತು ಫೇವ್ರೆಟ್ ಸ್ಪಾಟು. ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿಯೂ ಇರುತ್ತೆ ಮತ್ತು ನಮಗೊಂಥರ ಆ್ಯಂಬಿಯನ್ಸೇ ಹೋಮ್ಲಿ ಫೀಲ್ ಕೊಡುತ್ತೆ. ನಾವು ಯಾವಾಗಲೂ ಇಲ್ಲೇ ಬರ್ತೀವಿ. ಸೊ ಇದೇ ಅದು ಮಡ್ ಕೆಫೆ ನೋಡ್ತಿದ್ದೀರಲ್ಲ. ಸೊ ಈ ಕೆಫೆಗೆ ಬಂದ್ವಿ ನಾವು. ಕೆಫೆ ಒಳಗೆ ಎಂಟರ್ ಆದ ತಕ್ಷಣ ನಾವಂತೂ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನೋ ಆಡೋಕ್ಕೆ ಶುರು ಮಾಡ್ಕೊಬಿಟ್ವಪ್ಪ. ಸೀರಿಯಸ್ ಏನು ಸೆಲ್ಫಿ ತೊಗೊಂಡಿದ್ಯಾ? ಇಲ್ಲ ಮತ್ತೆ ಒಂದು ಮಡ್ ಕೆಫೆಗೆ ಬಂದಿದ್ದೀವಿ ಅಂತ ಒಂದು ವಿಡಿಯೋ ಮಾಡೋದು. ನಾವು ಇವಾಗ ಮಡ್ ಕೆಫೆಗೆ ಬಂದಿದ್ದೀವಿ. ಬರೋದಂತೆ ಟೈಮ್ ಪಾಸ್ ಮಾಡೋಕ್ಕೆ ಏನು ಮಾಡ್ತಾಯಿದ್ದೀವಿ ಗೊತ್ತಾ, ಊನೋ ಆಡ್ತಾ ಇದ್ದೀವಿ. ಊನೋ ಆಡೋ ಫೀಲಿಂಗ್ ಇದೆ. ಇನ್ನೂ ಆಡೋಕ್ಕೆ ಶುರು ಮಾಡಿಲ್ಲ, ಆಡಿದ್ಮೇಲೆ ಹಾಂ ಓಕೆ ಗೈಸ್, ಆಡಿದ್ಮೇಲೆ ವಾಪಸ್ ಬರ್ತೀವಿ. ಸ್ವಲ್ಪ ಮುಂದೆ ಇಟ್ಕೊಂಡು ನಿಮಗೆ ತೆಗೆದುಕೊಂಡು ಅವ್ನು ಬಂದಿದ್ಯಾ?
ಒಂದೆಲ್ಲ ಹಾಕಿಡು. ಏನೇನೋ ಬಂದಿದೆ. ಹಳದು ಗ್ರೀನೇ ಇಲ್ಲ ಅಲ್ಲೋ. ಹಾಕ್ಲಾ ಹಾಕು. ಏನು ಚೇಂಜ್ ಮಾಡ್ತಾನೆ ನೋಡಿ ಅಲ್ಲ. ಓ ತಗೋ +4 ಎತ್ಕೋಬೇಕು. ಹಂಗಾಯ್ತು. ನಿನ್ನ ಹತ್ರ ಇನ್ನೂ ಪ್ಲಸ್ ಕಾರ್ಡ್ ಇದೆ ನೋಡು. ನಾನು ಮತ್ತೆ ಎತ್ಕೋಬೇಕಾಗತ್ತೆ. ನಾವು ಹಾಕೋಲ್ಲ ಎಷ್ಟು ತಗೋಬೇಕು. ಈಗ ನಾನು ತಗೋಬೇಕಾ ಇದರಷ್ಟು ಈಗ ನಾನು ರೆಡ್ ಹಾಕಬೇಕಾ. ಈಗ ನಾನು ರೆಡ್ ಹಾಕಬೇಕಾ. ಈಗ ಎತ್ಕೊಂಡು +4 ಈಗ ರೆಡ್ ಹಾಕ್ಬೇಕಾಗಿರೋದು. ಹೌದಾ ಏನಿದು ಅಲ್ಲೇ ಕೊಡ್ತೀಯಾ. ಆಗ್ತಿದೆ ಏನಕ್ಕೆ ಸರಿ 8 ಆಗ್ತಾ. ಕಲರ್ ಚೇಂಜ್ ಟು ಬ್ಲೂ. ರಿವರ್ಸ್ ಟು ಮೀ. ಚೇಂಜ್ ಶಿಟ್ ಬ್ಯಾನ್ಸ್. chocolate coffee paneer sandwich ಆರ್ಡರ್ ಬಂದಿದೆ ತರ ಚೆನ್ನಾಗಿ ನಾನು ಸೈಜ್. ವೆಯ್ಟ್ ಆರ್ಡರ್ ಮಾಡಿ ಒಂದು ಚಾಕ್ಲೇಟ್ ಕಾಫಿ ಬಂದಿದೆ. ಹೆಂಗಿದೆ ಅಂತ ವಿತ್ ಓನ್ ಪ್ಯಾಕ್ಸ್. ಓಕೆ ಟೀ ಸೈಡ್ಗೆ ಇಟ್ಟು ಆಟ ಆಡೋಣ ಅಥವಾ ಟೀ ಕೊಡು. ಆ ಚಾಕ್ಲೇಟ್ ಸ್ಮೆಲ್ ಆಫೀಸ್ ಸಕ್ಕತ್ತಾಗಿ ಬರ್ತಿಲ್ಲ. ಬರ್ತಿದೆ. ಹಾಂ ಹೇಳು. ಹಾಂ ಈಗ ನಾನು ನಾನು ಎತ್ಕೊಂಡು ನೀನು ಆಡು. ನನ್ನ ಹತ್ರ ಇರಲಿಲ್ಲ. ಏನು ಬರೀ ಅಪ್ಪ ಬೇರೆ ಬ್ಲಾಕ್ ಏನು ಬಸ್ ನೀ ಸ್ವಾಬ್ ಬಂದ್ರೆ ಏನು ತಗೋತೀಯ ಬಿಡು. ಫಸ್ಟ್ ಟೈಮ್ ನಾನು ಗೆದ್ದ ವಿಡಿಯೋ ಆಗಲಿಲ್ಲ. ವಿಡಿಯೋ ಆದಾಗ ಇವರು ಕೇಕ್ ಇಟ್ಟ. ಸೊ ಕಾಫಿ ಕುಡಿಬೇಕು. ನನ್ನ ಸ್ಟೋರೇಜ್ ಫುಲ್ ಆಗಿರುತ್ತೆ ಇವಾಗ. ಈಗ ಸಂಜೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹೌದಾ ನೆಕ್ಸ್ಟ್ ಸೀರಿಯಸ್ಲಿ ಕಾಫಿ ಲವರ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ. ನಾವು ಮಡಿಕೆ ಮರಿಮಲಪ್ಪ ಇನ್ನು ಸದ್ವಿದ್ಯಾ ರೋಡಲ್ಲಿರುವಂಥ ಮಡಿಕೆ. ಸೊ ದಿಸ್ ಇಸ್ ಚಾಕ್ಲೇಟ್ ಮಡ್ ಟೀ. ಸಿಕ್ಕಾಪಟ್ಟೆ ಹಾಂ ಚಾಕ್ಲೇಟ್ ಮಡ್ ಕಾಫಿ ಹೆಂಗಿದೆ? ಹಾಂ ಕಾಫಿ ಲವರ್ಸ್ಗಂತೂ ಮಸ್ಟ್ ಟ್ರೈ. ಜಸ್ಟ್ ವೆರಿ ಚೀಪ್ ರೇಟಲ್ಲಿ ಸಿಗುತ್ತೆ. ಸ್ಟೂಡೆಂಟ್ ಫ್ರೆಂಡ್ಲಿ ಇನ್ಫ್ಯಾಕ್ಟ್. ಆ್ಯಂಡ್ ನಮ್ಮ ಫೇವ್ರೆಟ್ ಮಡಿಕೆ. ನಾವು ಪ್ರತಿ ಸತಿ ಇಲ್ಲಿಗೆ ಬರೋದು, ಇಲ್ಲಿಗೆ ಯಾವಾಗಲೇ ಬಂದರು. ಸೊ ಕಾಫಿ ಕುಡಿದು ನಿಮಗೆ ಸಿಗ್ತೀನಿ. ನಾನಿವಾಗ ಪೇ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. A cup bill. ಇನ್ನೂ ಸ್ವಲ್ಪ ದುಡ್ಡಿತ್ತು ಅಂತ 2 ಐಸ್ ಕ್ರೀಮ್ ತೊಗೊಂಡ್ವಿ 10 ರುಪೀಸ್ದು. ಸೊ ಇವಾಗ ನಾವು ಆಚೆ ಹೋಗ್ತಾ ಇದ್ದೀವಿ. ಹಾಗೆ ಎಲ್ಲ ಕ್ಯಾಮ್ರಾನೇ ನೋಡ್ತಾ ಇದ್ರು, ಬಟ್ ನನಗೇನು ಸೈ ಅನಿಸ್ಲಿಲ್ಲ. ಈಗ ಐಸ್ ಕ್ರೀಮ್ ತಿನ್ನೋ ಟೈಮ್. ಈ ಟೈಮಲ್ಲಿ ಏನು ಮಾಡ್ದೆ ಗೊತ್ತಾ? ತೋರಿಸ್ತೀನಿ ಬನ್ನಿ. ಬೀಗ 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 ಸೀರಿಯಸ್ಲಿ ಒಂದ್ಸತಿ ಸಿಕ್ಕಾಪಟ್ಟೆ ಭಯ ಹೋಗಿದ್ದು ನನಗೆ, ಎಲ್ಲಿ ಇದನ್ನು ಕಳ್ಕೊಂಬಿಟ್ವಿ ಅಂತ. ಇಲ್ಲ ನಾವಿವಾಗ ಏನು ಅಂದಿದ್ರು ಅದು ನಗು ತಡೆಯೋಕ್ಕಾಗಲಿಲ್ಲ. ಪಕ್ಕ ಪ್ರ್ಯಾಂಕ್ ಮಾಡೋದು ಒಂದು 10 ನಿಮಿಷ ಆದರೂ. ನಾವೆಲ್ಲ ಪ್ರಂಕ್ಗೆಲ್ಲ ಬಿಡೋರಲ್ಲಪ್ಪ. ಎಷ್ಟು ಪ್ರ್ಯಾಂಕ್ ಮಾಡ್ಯಾವ ಅವತ್ತು ನಿನ್ನ ಫೋನ್ನೇ ಎತ್ತಿಟ್ಬಿಟ್ಟಿದ್ದೆ, ನೆನಪಿದ್ಯಾ? ಇಂಥವ್ರಿಂದ ನಮ್ಮ ಬಾಳು. ಐಸ್ ಕ್ರೀಮ್ ತಿನ್ನೋಣ. ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ, ಯಾವ ಕಡೆಗೆ ಹೋದ್ವಿ, ಏನು ಮಾಡ್ತೀವಿ, ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ, ಇದನ್ನೆಲ್ಲ ನೋಡಬೇಕಂದ್ರೆ ಪಾರ್ಟ್ 2ಗಾಗಿ ಡೆಫಿನೆಟ್ಲಿ ವೆಯ್ಟ್ ಮಾಡಬೇಕು ಗೈಸ್. ಸೊ ಇದು ಪಾರ್ಟ್ 1 ಆಗಿತ್ತು. ಇಷ್ಟು ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟು ಪಾರ್ಟ್ 2ನ ಹಾಕ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್,
ಬಾಯ್.